ಶ್ರೀ ಹರಿವಾಯುಗುರುಭ್ಯೋ ನಮಃ. ಹರಿ ಓಂ. ಸರ್ವಜ್ಞಾಚಾರ್ಯರ ಪೀಠದಲ್ಲಿ ಪ್ರಸ್ತುತ ವಿರಾಜಮಾನರಾಗಿರುವ ನಮ್ಮ ಗುರುಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ 55ನೇ ವರ್ಧಂತ್ಯುತ್ಸವ ಪೂಜ್ಯ ಶ್ರೀಪಾದಂಗಳವರ ಪೂರ್ವಾಶ್ರಮದ ಹೆಸರು ರಾಜಾ ಎಸ್ ಪವಮಾನಾಚಾರ್ಯರು ಎಂಬುದಾಗಿ. ಪವಮಾನಾಚಾರ್ಯರು ರಾಯರ ಪೂರ್ವಾಶ್ರಮ ವಂಶವಾದ ಬೀಗಮುದ್ರಾ ಮನತನದಲ್ಲಿ ರಾಜಾ ಎಸ್ ಗಿರಿಯಾಚಾರ್ಯರು ಮತ್ತು ಶ್ರೀಮತಿ ಮಂಜುಳಾಬಾಯಿ ಎಂಬ ದಂಪತಿಗಳಲ್ಲಿ ವಿರೋಧಿನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷದ ಚತುರ್ದಶಿಯಂದು ಉತ್ತರಾ ಫಲ್ಗುಣಿ ನಕ್ಷತ್ರ ಕನ್ಯಾ ರಾಶಿಯಲ್ಲಿ 1971 ಏಪ್ರಿಲ್ 9ರಂದು ಕರ್ನೂಲು ಗ್ರಾಮದಲ್ಲಿ ಜನಿಸಿದರು. ಕಾವ್ಯ, ವ್ಯಾಕರಣ, ಮೀಮಾಂಸಾ, ವೇದಾಂತಾದಿ ಗ್ರಂಥಗಳನ್ನು ತಮ್ಮ ಪಿತೃಪಾದರಾದ ಗಿರಿಯಾಚಾರ್ಯರ ಬಳಿಯಲ್ಲಿಯೇ ಅಧ್ಯಯನವನ್ನು ಮುಗಿಸಿ ನ್ಯಾಯಶಾಸ್ತ್ರವನ್ನು ಗೋಡಾ ಸುಬ್ರಹ್ಮಣ್ಯ ಶಾಸ್ತ್ರಿಗಳಲ್ಲಿ ಅಧ್ಯಯನ ಮಾಡಿದ್ದಾರೆ. ಸುಧಾಂತ ಅಧ್ಯಯನವನ್ನು ಮಾಡಿದಂತಹ ಆಚಾರ್ಯರು ತಾವು ಜನಿಸಿದ 23 ವರ್ಷದಲ್ಲಿಯೇ ನ್ಯಾಯಸುಧಾ ವಿದ್ವಾನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ವಿಹಿತ ವಯಸ್ಸಿನಲ್ಲಿ ಆಚಾರ್ಯರು ಐಜಿ ಶ್ರೀನಿವಾಸಾಚಾರ್ಯರು ಮತ್ತು ಶ್ರೀಮತಿ ತಾರಾಬಾಯಿ ಎಂಬ ದಂಪತಿಗಳಲ್ಲಿ ಜನಿಸಿದ ವಿರಜಾ ಎಂಬ ಕನ್ಯೆಯೊಂದಿಗೆ ವಿವಾಹಿತರಾಗಿದ್ದರು. ವಿವಾಹಿತರಾದ ದಂಪತಿಗಳು 4 ಸತ್ಸಂತಾನಗಳನ್ನು ಪಡೆದರು. ಮಾನಾಚಾರ್ಯರು ತಮ್ಮ ಪಿತೃಪಾದರೊಂದಿಗೆ ಸೇರಿಕೊಂಡು ವ್ಯಾಸದಾಸ ಸಾಹಿತ್ಯ ಸಮನ್ವಯ ಪೀಠವನ್ನು ಸಂಸ್ಥಾಪಿಸಿ 40,000ಕ್ಕೂ ಅಧಿಕ ಗ್ರಂಥಗಳನ್ನು ಸಂರಕ್ಷಿಸಿದರು. ಆಚಾರ್ಯರು 60ಕ್ಕೂ ಅಧಿಕ ಗ್ರಂಥಗಳನ್ನು ಸಂಶೋಧಿಸಿ ಸ್ವತಃ ಸಂಪಾದನೆ ಮಾಡಿದ್ದಾರೆ. ಪ್ರಥಮ ಬಾರಿಗೆ 25 ವ್ಯಾಖ್ಯಾನಗಳಿಂದ ಕೂಡಿದ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಸಂಶೋಧನಾ ಹಾಗೂ ಮುದ್ರಣದಲ್ಲಿ ಇವರು ಭಾಗಿಗಳಾಗಿದ್ದರು. 16 ಭಾಷೆಗಳಲ್ಲಿ ಪ್ರವೀಣರಾಗಿದ್ದು ಶ್ರೀ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದ ನೇತೃತ್ವವನ್ನು ವಹಿಸಿಕೊಂಡು ಅದರ ಉನ್ನತಿಗೆ ಕಾರಣರಾಗಿದ್ದರು. ಆಚಾರ್ಯರ ಜನ್ಮಸ್ಥಳವಾದ ಪಾಜಕದಲ್ಲಿ ಭೂಖನನ ವಿಚಾರದಲ್ಲಿ ಸಂಘಟನೆಯನ್ನು ಮಾಡುವ ಮೂಲಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿಯೂ ಕೂಡ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದರು. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ದಿವಾನರಾಗಿ ಅನೇಕ ವರ್ಷಗಳ ಕಾಲ ಗುರುರಾಜರ ಸೇವೆಯನ್ನು ಸಲ್ಲಿಸಿದ್ದಾರೆ. ಆಚಾರ್ಯ ಮಧ್ವರ ಶಾಸ್ತ್ರ ದೀಕ್ಷೆಯನ್ನು ಹಾಗೂ ಗುರುರಾಜರ ಸೇವಾ ಮನೋಭಾವವನ್ನು ಕಂಡಂತಹ ಪರಮಪೂಜ್ಯ ಶ್ರೀ ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರು 2013 ಮೇ 25ರಂದು ಹೊಸರಿತ್ತಿ ಕ್ಷೇತ್ರದಲ್ಲಿ ಸನ್ಯಾಸಾಶ್ರಮವನ್ನು ನೀಡಿ ಸುಬುಧೇಂದ್ರ ತೀರ್ಥರು ಎಂಬುದಾಗಿ ನಾಮಕರಣವನ್ನು ಮಾಡಿದ್ದರು. ಇವರು ಪೀಠಾರೋಹಣವನ್ನು ಮಾಡಿದ ನಂತರ ಆಶ್ರಮನಾಮವು ಅನ್ವರ್ಥವಾಗುವಂತೆ 7 ಸುಧಾಮಂಗಳಗಳನ್ನು 1 ಚಂದ್ರಿಕಾಮಂಗಳವನ್ನು ಕೂಡ ಪೂರೈಸಿದ್ದಾರೆ. ಭೂತೋ ನ ಭವಿಷ್ಯತಿ ಎಂಬಂತೆ ಮಂತ್ರಾಲಯವನ್ನು ಸುವರ್ಣ ಮಂತ್ರಾಲಯವನ್ನಾಗಿ ನಿರ್ಮಾಣ ಮಾಡಿ ಭಕ್ತಜನ ಸಾಗರವು ಉಕ್ಕರಿದು ಬರುವಂತೆ ಶ್ರೀಪಾದಂಗಳವರು ಮಾಡಿದ್ದಾರೆ. ಕೊನೆಯದಾಗಿ ಆಡುಮುಟ್ಟದ ಸೊಪ್ಪಿಲ್ಲ, ನಮ್ಮ ಶ್ರೀಪಾದಂಗಳವರು ವಹಿಸಿದ ಕಾರ್ಯವಿಲ್ಲ ಎಂಬುದಾಗಿ ತಿಳಿಸುತ್ತಾ ಶ್ರೀಪಾದಂಗಳವರ ವರ್ಧಂತ್ಯುತ್ಸವದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.